ಗುಡಿಬಂಡೆಯ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತರಿಗೆ ಅಧ್ಯಕ್ಷ ಸ್ಥಾನ ಹಾಗೂ ಕಾಂಗ್ರೆಸ್ಗೆ ಉಪಾಧ್ಯಕ್ಷ ಸ್ಥಾನ, ಅಧ್ಯಕ್ಷರಾಗಿ ಯಲ್ಲೋಡು ಅಶ್ವತ್ಥರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ಯರ್ರಲಕ್ಕೇನಹಳ್ಳಿ ಸರಸ್ವತಮ್ಮ ಚುನಾವಣೆ ಮೂಲಕ ಆಯ್ಕೆಯಾಗಿದ್ದಾರೆ. ಗುಡಿಬಂಡೆಯ PLD ಬ್ಯಾಂಕ್ನ ಒಟ್ಟು 14 ನಿರ್ದೇಶಕರು ಆಯ್ಕೆಯಾಗಿದ್ದು, ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಮಾರ್ಚ್ 10ರಂದು ಘೋಷಣೆ ಮಾಡಲಾಗಿತ್ತು. ಇದರ ಸಲುವಾಗಿ ಆಯ್ಕೆಯಾದ 14 ಮಂದಿ ನಿರ್ದೇಶಕರು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಹಾಜರಾಗಿದ್ದರು. ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಿಂದ YA ಅಶ್ವತ್ಥರೆಡ್ಡಿ ಹಾಗೂ ಕಾಂಗ್ರೆಸ್ನಿಂದ ಲಕ್ಷ್ಮೀನಾರಾಯಣ, ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಿಂದ ವೆಂಕಟೇಶಪ್ಪ ಹಾಗೂ ಕಾಂಗ್ರೆಸ್ನಿಂದ ಸರಸ್ವತಮ್ಮನವರು ನಾಮಪತ್ರ ಸಲ್ಲಿಸಿದ್ದರು. ಈ ಪೈಕಿ YA ಅಶ್ವತ್ಥರೆಡ್ಡಿ 8 ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ, ಸರಸ್ವತಮ್ಮನವರು 9 ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಚುನಾವಣೆಯ ಮೂಲಕ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಪ್ರೇಮ್ ಕುಮಾರ್ ಈ ಸಮಯದಲ್ಲಿ ತಿಳಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಶ್ರೀ ಅಶ್ವತ್ಥರೆಡ್ಡಿ YA ಬಿನ್ ಇವರು 8 ಮತಗಳನ್ನು, ಶ್ರೀ ಲಕ್ಷ್ಮೀನಾರಾಯಣ ಇವರು 6 ಮತಗಳನ್ನು ಪಡೆದಿದ್ದು, ಶ್ರೀ ಅಶ್ವತ್ಥರೆಡ್ಡಿ Y ಬಿನ್ ಪಾಪಿರೆಡ್ಡಿ ಇವರು ಅಧ್ಯಕ್ಷರಾಗಿ ಚುನಾಯಿತರಾಗಿರುತ್ತಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಶ್ರೀ ವೆಂಕಟೇಶಪ್ಪ ಬಿನ್ ಗಂಗಪ್ಪ ಇವರು 5 ಮತಗಳನ್ನು, ಶ್ರೀಮತಿ ಸರಸ್ವತಮ್ಮ ಮುನಿರಾಜು ಇವರು 9 ಮತಗಳನ್ನು ಪಡೆದಿರುತ್ತಾರೆ. ಆದ್ದರಿಂದ ಶ್ರೀ ಸರಸ್ವತಮ್ಮ ಮುನಿರಾಜು ಇವರನ್ನು ಉಪಾಧ್ಯಕ್ಷರನ್ನಾಗಿ ಚುನಾಯಿತರಾಗಿರುತ್ತಾರೆ. ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ YA ಅಶ್ವತ್ಥರೆಡ್ಡಿ PLD ಬ್ಯಾಂಕ್ ಅಧ್ಯಕ್ಷರಾಗುತ್ತಿದ್ದಂತೆಯೇ ಬಿಜೆಪಿ ಪಕ್ಷದ ಮುಖಂಡರು ಸಂಭ್ರಮಾಚರಣೆ ನಡೆಸಿದರು. ಈ ವೇಳೆಯಲ್ಲಿ ಬಿಜೆಪಿ ಮುಖಂಡ ಹರಿನಾಥ ರೆಡ್ಡಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾದರು. ಗುಡಿಬಂಡೆ ಸಹಕಾರ ಬ್ಯಾಂಕಿನ ಅಧ್ಯಕ್ಷರ ಚುನಾವಣೆ, ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ಅದರಲ್ಲಿ 8 ಮತಗಳನ್ನು ಪಡ್ಕೊಂಡು ನಾನು ಜಯಶೀಲನಾಗಿದ್ದೇನೆ. ತುಂಬ ಸಂತೋಷದ ವಿಚಾರ. ಎಲ್ಲ ಬ್ಯಾಂಕಿನ ನಿರ್ದೇಶಕರು ಪಕ್ಷಭೇದ ಮರೆತು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲ ಮೊದಲನೇದಾಗಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಬ್ಯಾಂಕ್ನ 80ರಿಂದ 90% ವಸೂಲಾತಿ ಮಾಡಿ ಬ್ಯಾಂಕಿಗೆ ಹೆಚ್ಚು ಅನುದಾನವನ್ನು ತಂದು ರೈತರಿಗೆ ಹೆಚ್ಚು ಲೋನ್ ಸಾಲಗಳನ್ನು ಕೊಡೋದಕ್ಕೆ ಶ್ರಮಿಸ್ತೀನಿ ಅಂತ ಹೇಳ್ತಾ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಸದರಿಗೆ ಸುಮಾರು 6,000 ಓಟು ಮೆಜಾರಿಟಿ ಕೊಟ್ಟಿದ್ದಾರೆ. ಈ ಗುಡಿಬಂಡೆ ತಾಲೂಕು ಮತ್ತು ಬಾಗೇಪಲ್ಲಿ ತಾಲೂಕನ್ನ ನಾವು ಯಾವತ್ತಿಗೂ ಕೈ ಬಿಡೋದಿಲ್ಲ. ನಮ್ಮ ಸಂಸದರು ನಾವು ಏನೇ ಕಷ್ಟ ಆಗಲಿ ಬಂದು ವಿಚಾರಿಸಿ ಅವ್ರ ಕಷ್ಟ ಸುಖಗಳಿಗೆ ನಾವು ಹೊಂದ್ಕೊಂಡು ಹೋಗ್ತೀವಿ. ಅದೇ ರೀತಿಯಲ್ಲಿ ಇತಿಹಾಸದಲ್ಲಿಲ್ಲ PLD ಬ್ಯಾಂಕು ಗುಡಿಬಂಡೆನಲ್ಲಿ ಬಂದಿರೋದು. ಈ ಟೈಮ್ನಲ್ಲಿ NDA ಕ್ಯಾಂಡಿಡೇಟ್ ಆಗಿ ಅಶ್ವತ್ಥನಾರಾಯಣ ರೆಡ್ಡಿ ಅವರು ಗೆದ್ದಿದ್ದಾರೆ. ಇದಕ್ಕೆಲ್ಲ ನಮಗೆ ಖುಷಿ ತಂದಿದೆ. ಪ್ರತಿಯೊಬ್ಬ ಮುಖಂಡರು ಕೆಲಸ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದೇನೂ ಅಷ್ಟೇ, ಮೊನ್ನೆ 6 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ ನಮ್ಮ ಸಂಸದರು. ಅದೇ ರೀತಿಯಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ಬಾಗೇಪಲ್ಲಿ ಗುಡಿಬಂಡೆಯಲ್ಲಿ ಎಲ್ಲ ಮಾಡ್ತೀವಿ. ಗುಡಿಬಂಡೆ ತಾಲೂಕು ಪ್ರಾಥಮಿಕ ಕೃಷಿ ಮತ್ತು ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ನಮ್ಮ ಅಶ್ವತ್ಥರೆಡ್ಡಿಯನ್ನವರು ನೇಮಕಗೊಂಡಿದ್ದಾರೆ NDA ವತಿಯಿಂದ. ಇದಕ್ಕೆ ಮೂಲ ಕಾರಣ ನಮ್ಮ ಮಾನ್ಯ ಸಂಸದರು ಹಾಗೂ ಮಾನ್ಯ ಮಾಜಿ ಸಚಿವರಾದಂತಹ ಸುಧಾಕರಣ್ಣನವರ ನೇತೃತ್ವದಲ್ಲಿ ಹಾಗೂ ಮಾನ್ಯ ಚಿಕ್ಕಬಳ್ಳಾಪುರ ಜಿಲ್ಲಾ ಮಾಜಿ ಅಧ್ಯಕ್ಷರಾದಂತಹ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತಹ ಕೇಶವರೆಡ್ಡಿಯನ್ನವರ ನೇತೃತ್ವದಲ್ಲಿ ಈ ಸಮಯದಲ್ಲಿ ಬಿಜೆಪಿಯ ಮುಖಂಡರಾದ ಚೆನ್ನಕೃಷ್ಣಾರೆಡ್ಡಿ, ತಟ್ಟಹಳ್ಳಿ ಮದ್ದರೆಡ್ಡಿ, ಚಂದ್ರಶೇಖರ್, ಚೆಂಡೂರು ರಾಮಾಂಜಿ, ಭೈರಪ್ಪ, PLD ಬ್ಯಾಂಕ್ ನಿರ್ದೇಶಕರಾದ ವೆಂಕಟೇಶಪ್ಪ, ಸುನೀತಾ, ಆನಂದ್, ಚಿಕ್ಕಕುರುಬರಹಳ್ಳಿಯ VSNN ಅಧ್ಯಕ್ಷ ಪಾವಜೇನಹಳ್ಳಿ ನಾಗರಾಜ ರೆಡ್ಡಿ, ಪರಗೋಡು VSNN ಅಧ್ಯಕ್ಷ ಗೋಪಾಲಕೃಷ್ಣ, ಕೋರೇನಹಳ್ಳಿ ಶ್ರೀನಿವಾಸಪ್ಪ, ಅಂಬರೀಶ್, ವೆಂಕಟೇಶ್, ಮುರಳಿ ಸೇರಿದಂತೆ ಅನೇಕರು ಹಾಜರಿದ್ದರು.